वनं तु सात्विको वासो ग्रामो राजस उच्यते तामसं द्यूतसदनं मन्निकेतं तु निर्गुणम्. भागवत सारोद्धारे 1940 द्विशततमे श्लोके 239 श्लोके ये भिन्नाः विभिन्नाः श्लोकाः अर्थगर्भिताः श्लोकस्यास्य व्याख्याने दृश्यन्ते. तेषाम् अन्यतमः अयं श्लोकः वनं तु सात्विको वासो ग्रामो राजस उच्यते इति. धर्मोपदेशप्रकरणे धर्मं तु साक्षात् भगवत्प्रणीतमिति तमेव 39तमं 200तमं श्लोकं सर्वे वयम् आकर्णयामस्तावत्. साधकः गुरोः ब्रह्मतत्त्वम् अधिगच्छेत्. ब्रह्मतत्त्वस्य अधिगमनार्थम् अनेके अन्येपि धर्माः तेन अधिगन्तव्याः भवन्ति. तेषु धर्मेषु नित्यनैमित्तिक कर्मरूपः धर्मः एकः. संध्यावंदन देवपूजा पंच महायज्ञादिरूपः. अपरः धर्मः अनुसन्धानरूपः. स एव अनुसन्धानरूपः धर्मः व्यतीतेषु दिवसेषु अद्य आगामिदिवसेषु च यथा व्यासेन महामुनिना संवर्ण्यते यथा च तयेव धर्माः अवधूतशिरोमणिना विष्णुतीर्थाचार्येण व्याख्यास्यन्ते तथा वयमपि तानेव धर्मान् श्रोतुं घटामहे तावत्. अनुसन्धानरूपाः धर्माः अहिंसा अनुसन्धानं, सत्यानुसन्धानं, आर्जवानुसन्धानं. ये धर्माः अन्यासु भाषासु ಆದರ್ಶ ಅಂತ ಕೆಲವು ಆದರ್ಶಗಳು ಜೀವನದ ಮೌಲ್ಯಗಳು ಅಂತ ಯಾವ ಧರ್ಮಗಳನ್ನು ಹೇಳ್ತೀವಿ ತಯೇವ ಧರ್ಮಾಃ ಅನುಸಂಧಾನ ರೂಪಾಃ. ಹ್ಯೂಮನ್ ವ್ಯಾಲ್ಯೂಸ್ ಇತಿ ವ್ಯಾಲ್ಯೂಸ್ ಆಫ್ ಹ್ಯೂಮನ್ ಲೈಫ್, ಎಸ್ಪೆಷಲಿ ದ ವ್ಯಾಲ್ಯೂಸ್ ಆಫ್ ಸ್ಪಿರಿಚುವಲ್ ಲೈಫ್. ಅಧ್ಯಾತ್ಮ ಜೀವನಸ್ಯ ವಿಭಿನ್ನಾಃ अनुसंधानरूपाः धर्माः. समत्वं, सर्वत्र आत्मेश्वरान्वीक्षणं, कैवल्यं, आर्जवं, कामपरित्यागः, ब्रह्मचर्यं, अहिंसा, स्वाध्यायशिक्षणम् इत्यादयः. एवं च ममायं अभिप्रायः वर्तते तत् भवद्भिरपि भागवतैः आलोच्यतां नाम ये धर्माः नित्यनैमित्तिकानुष्ठानरूपाः पंचमहायज्ञादयः ते सुलभतया अधिगन्तुम् आचरितुं च शक्यन्ते. यद्यपि तेषां ज्ञाने आचरणे च महाकष्टमेव अनुभूयते. धर्मस्य चरणं श्रेयः धर्मज्ञानं तु दुष्करम् इति महाभारतमेव वदति. धर्मम् आचरितुं सर्वेपि उत्सहन्ते, परन्तु कः धर्मः कः अधर्मः इत्येतत् ज्ञातुं न अनेके जनाः प्रभवन्ति. धर्मज्ञानं तु दुष्करमेव वर्तते.
ತಥಾಪಿ ಯಯೇತೆ ಅಹಿಂಸಾದಿರೂಪಾಃ ಅಹಿಂಸಾರ್ಜವಾದಿರೂಪಾಃ ಧರ್ಮಾಃ ವರ್ತಂತೆ ತೇಷಾಮೇವ ಜ್ಞಾನಂ ಆಚರಣಂ ಚ ಪಂಚಮಹಾಯಜ್ಞರೂಪ ಧರ್ಮಾಚರಣಾಪೇಕ್ಷೆಯ ತಜ್ಞಾನಾಪೇಕ್ಷೆಯ ಚ ದುಷ್ಕರಂ ವರ್ತತೆ. ಮಹತಾ ಪ್ರಯತ್ನೇನ ಮಹತಾ ಕಾಲೇನ ಚ ಯಜ್ಞಾದಿರೂಪಾನ್ ಧರ್ಮಾನ್ ಜ್ಞಾತುಂ ಸಾಧಕಃ ಶಕ್ನೋತಿ. ಧರ್ಮ ಅನ್ನೋದು ಎರಡು ಥರ ಇದೆ. ಗುರುಗಳಿಂದ ನಾವು ಶಾಸ್ತ್ರದ ಮೂಲಕ ತಿಳಿಯಬೇಕಾದ ಧರ್ಮ ಒಂದು, ನಿತ್ಯ ನಾವು ಮಾಡುವಂಥ ಸಂಧ್ಯಾವಂದನೆ, ದೇವ್ರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ ಇತ್ಯಾದಿ ರೂಪವಾದದ್ದು. ಮತ್ತೆ ಕೆಲವು ಮಾಡುವಂಥ ಯಜ್ಞಗಳು, ಯಜ್ಞಕುಂಡದಲ್ಲಿ ಮಾಡುವಂಥ ಯಜ್ಞಗಳು ಮೊದಲಾದವುಗಳು. ಇದೊಂದು ಧರ್ಮ. ಇನ್ನೊಂದು ಧರ್ಮ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ, ಅನುಸಂಧಾನ ಮಾಡಿಕೊಳ್ಳಬೇಕಾದಂಥ, ಅದನ್ನೇ ಬದುಕಬೇಕಾದಂಥ ಕೆಲವು ಧರ್ಮಗಳಿವೆ. ಅಹಿಂಸಾ, ಪ್ರಾಮಾಣಿಕತನ, ಮತ್ತೆ ಸಮತ್ವ, ಹೀಗೆಲ್ಲ ಧರ್ಮಗಳು. ಅದನ್ನೇ ನಾವೀಗ ನೋಡ್ತಾ ಇದ್ದೇವೆ. ಯಾವ ಧರ್ಮವನ್ನು ಆಚರಿಸುವುದು ಕಷ್ಟ, ಯಾವ ಧರ್ಮವನ್ನು ಆಚರಿಸುವುದು ಸುಲಭ ಅಂತ ಹೇಳೋದು ಸ್ವಲ್ಪ ಕಷ್ಟವೇ. ಆದರೂ ಸಂಧ್ಯಾವಂದನೆ, ದೇವ್ರ ಪೂಜೆ ಇತ್ಯಾದಿ ರಿಚುವಲ್ಸ್, ಧರ್ಮಕ್ಕೆ ಎರಡು ಮುಖ. ಒಂದು ರಿಚುವಲಿಸ್ಟಿಕ್ ಅಪ್ರೋಚ್, ಇನ್ನೊಂದು ಕಾನ್ಸೆಪ್ಟ್. ಅಹಿಂಸಾ, ಸಮತ್ವ, ಆರ್ಜವ ಮೊದಲಾದದ್ದೆಲ್ಲ ಇವು ಕಾನ್ಸೆಪ್ಟ್ಗಳು. ಈ ಕಾನ್ಸೆಪ್ಟ್ಗಳನ್ನು ಅಳವಡಿಸಿಕೊಂಡು ಆಚರಿಸುವುದು ಬಹಳ ಕಷ್ಟ. ರಿಚುವಲ್ಸ್ ಏನಿವೆ, ಆ ರಿಚುವಲಿಸ್ಟಿಕ್ ಅಪ್ರೋಚ್ ಎಲ್ರಿಗೂ ಕೂಡ ಸುಲಭವಾಗಿ ಸಾಧ್ಯ ಆಗ್ತದೆ. ನನ್ನ ಅನುಭವದಲ್ಲಿ ಸನಾತನ ಧರ್ಮ ಮತ್ತು ಕ್ರಿಶ್ಚಿಯಾನಿಟಿ, ಇಸ್ಲಾಮು ಮತ್ತು ಇತರ ಎಲ್ಲ ಧರ್ಮಗಳಲ್ಲೂ ಕೂಡ, ಜಗತ್ತಿನ ಎಲ್ಲ ಧರ್ಮಗಳಲ್ಲಿಯೂ, ಎಲ್ಲ ಜನಾಂಗಗಳಲ್ಲಿಯೂ, ಎಲ್ಲ ದೇಶಗಳಲ್ಲಿಯೂ ಕೂಡ ರಿಚುವಲ್ಸನ್ನು, ಧಾರ್ಮಿಕ ಕ್ರಿಯೆಗಳನ್ನು, ಉಪವಾಸ, ವ್ರತ, ಅನುಷ್ಠಾನಗಳು, ಹೇಗೆ ಮನುಷ್ಯ ನಡ್ಕೋಬೇಕು, ಯಾವ ಕಾಲದಲ್ಲಿ ಏನು ಮಾಡಬೇಕು ಅನ್ನೋದನ್ನೆಲ್ಲ ಸುಲಭವಾಗಿ ಜನ ತಿಳ್ಕೊತಾರೆ. ಅದನ್ನ ಹೇಳುವವರು ಇದ್ದಾರೆ, ಶಾಸ್ತ್ರದಲ್ಲಿ ಬರೆದದ್ದು ಇದೆ, ಅದು ಸುಲಭವಾಗಿ ತಿಳ್ಕೊಂಡು ಅದನ್ನೇ ಆಚರಣೆಗೆ ತರ್ತಾರೆ. ಹೀಗೆ ರಿಚುವಲಿಸ್ಟಿಕ್ ಅಪ್ರೋಚ್ ಏನಿದೆ ಸ್ವಲ್ಪ ಸುಲಭವೇ. ಆ ರಿಚುವಲ್ಸನ್ನು ಆಚರಿಸುವುದು, ಆಚರಣೆಗಳನ್ನು ಆಚರಿಸುವುದು ಸ್ವಲ್ಪ ಸುಲಭವೇ. ಅದೂ ಕಷ್ಟವೇ. ಅದೇನೋ ಸುಲಭವಾಗಿ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಮಡಿ, ಯಾವುದು ಮೈಲಿಗೆ, ಯಾವ ಕಾಲದಲ್ಲಿ ಏನು ತಿನ್ನಬೇಕು, ಯಾವ್ದು ತಿನ್ನಬಾರ್ದು ಅನ್ನೋದನ್ನೆಲ್ಲ ತಿಳಿಯುವುದೇನು ಅಷ್ಟು ಕಷ್ಟ ಅಲ್ಲ, ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟದ ಸಂಗತಿಯೇ ಅದು. ಆದರೂ ಅಹಿಂಸಾ, ಸತ್ಯ, ಆರ್ಜವ ಮೊದಲಾದವುಗಳನ್ನು, ಈ ಕೆಲವುಗಳನ್ನು ನಾವು 30 ಭಾಗವತ ಧರ್ಮಗಳು ಅಂತ ನೋಡ್ತಾ ಇದ್ದೀವಲ್ಲ, ಯಮ, ನಿಯಮ ಮೊದಲಾದದ್ದು, ಇವುಗಳನ್ನು ಅಳವಡಿಸಿಕೊಳ್ಳುವುದಕ್ಕಿಂತ, ಇವುಗಳನ್ನು ಅರಿತುಕೊಂಡು ಅಳವಡಿಸಿಕೊಳ್ಳುವುದಕ್ಕಿಂತ ಧಾರ್ಮಿಕ ಕ್ರಿಯೆಗಳನ್ನು, ರಿಚುವಲ್ಸನ್ನು ಅರಿತು ಆಚರಿಸುವುದು ಸುಲಭ. ಅದಕ್ಕಾಗಿ ಎಲ್ಲ ಧರ್ಮಗಳಲ್ಲಿಯೂ, ಎಲ್ಲ ದೇಶಗಳಲ್ಲಿಯೂ ಕೂಡ ಸಾಧಾರಣವಾಗಿ ಮನುಷ್ಯರ ಪ್ರವೃತ್ತಿ, ಅವರ ಅಪ್ರೋಚ್ ಆ ರಿಚುವಲ್ಸ್ ಕಡೆಗೆ ಇರ್ತದೆ. ಒಳಗಿನ ತತ್ವವನ್ನು, ಹೂರಣವನ್ನು ತಿಳಿದು ಆ ಜೀವನದ ಮೌಲ್ಯವನ್ನು, ವಿಶೇಷವಾಗಿ ಅಧ್ಯಾತ್ಮ ಜೀವನದ ಆದರ್ಶಗಳನ್ನು ಅಳವಡಿಸಿಕೊಂಡು ಬದುಕುವ ಪ್ರಯತ್ನವನ್ನು ಅನೇಕರು ಮಾಡೋದಿಲ್ಲ. ಆದರೆ ಎರಡೂ ಮಹತ್ವದ್ದೇ. ಅದರಲ್ಲೂ ಈ ಜೀವನದ ಆದರ್ಶಗಳು, ಅಧ್ಯಾತ್ಮ ಜೀವನದ ಆದರ್ಶಗಳು ಅಂತೇನಿವೆ, ಅಧ್ಯಾತ್ಮ ಜೀವನದ ಆದರ್ಶ ಅಂತ ನಾನು ಆಧುನಿಕರಿಗೆ, ಆಧುನಿಕ ಕಾಲದಲ್ಲಿ ನಮ್ಮಂಥವರಿಗೆ ಅರ್ಥ ಆಗೋ ಶಬ್ದ ಪ್ರಯೋಗ ಮಾಡಿದೆ. ಅದನ್ನೇ ಭಾಗವತ ಧರ್ಮ ಅಂತ ಇಲ್ಲೆಲ್ಲ ಹೇಳಿದ್ದಾರೆ. ಇವುಗಳನ್ನು ಅರಿಯುವುದು, ಆಚರಿಸುವುದೇ ಬಹಳ ಕಷ್ಟ, ಆರ್ಜವ ಮೊದಲಾದದ್ದನ್ನು. ಉಳಿದು ವ್ರತೋಪವಾಸ ಇತ್ಯಾದಿಗಳನ್ನ, ಸ್ನಾನ, ಮಡಿ ಮೇಲಿಗೆಗಳನ್ನ ಸುಲಭವಾಗಿ ಮಾಡಿಬಿಡ್ಬಹುದು. ಈ ಒಂದು ಎಚ್ಚರ ನಮ್ಗೆ ಯಾವತ್ತೂ ಕೂಡ ಇರಬೇಕು. ಏಕೆಂದ್ರೆ ಇಲ್ಲಿ ಆರ್ಜವ ಅಂತ ಮೊನ್ನೆ ಈಗ ಒಂದು 2-3 ದಿವಸದ ಹಿಂದೆ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. 8ನೇ ಶಿಕ್ಷಣ ಅದು ಆರ್ಜವ ಅಂತ. ಮನಸ್ಸಿನಿಂದ, ಮಾತಿನಿಂದ, ಕೃತಿಯಿಂದ ಒಂದೇ ರೂಪವಾಗಿ ಇರುವುದು, ಅದು ಮುಖ್ಯವಾಗಿ ಆರ್ಜವ. ಇಂಥದನ್ನೆಲ್ಲ ಆಚರಣೆಗೆ ತರೋದು ಬಹಳ ಕಷ್ಟ. ಅದು ಬಹಳ ಶಾಸ್ತ್ರದ ಸಾರ ಅದೇ ಅಂತ ಸ್ವಯಂ ಮಹಾಭಾರತವೂ ಹೇಳ್ತದೆ. ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತಿ ಅಂತ. ಅವತ್ತು ಆರ್ಜವದ ಬಗ್ಗೆ ಹೇಳುವಾಗ ನನಗೆ ಈ ಶ್ಲೋಕ ನೆನಪಿಗೆ ಬರಲಿಲ್ಲ.
ಇದು ನನ್ನ ಮನಸ್ಸನ್ನು ತುಂಬ ತಟ್ಟಿದಂಥ ಶ್ಲೋಕ. ಸರ್ವಂ ಜಿಹ್ಮಂ, ವಕ್ರಬುದ್ಧಿ ಮನುಷ್ಯಂದು ಏನಿದೆ, ಸರ್ವಂ ಎಲ್ಲ ಥರದ ವಕ್ರಬುದ್ಧಿ, ಎಲ್ಲ ರೀತಿಯ ಜನರಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಧರ್ಮಗಳಲ್ಲಿ, ಎಲ್ಲ ಜನಾಂಗಗಳಲ್ಲಿ, ಎಲ್ಲ ಜಾತಿಗಳಲ್ಲಿ, ಎಲ್ಲಿಯೇ ಇರಲಿ ಎಲ್ಲ ರೀತಿಯ ವಕ್ರತನವು ಸರ್ವಂ ಜಿಹ್ಮಂ ಅಂತ ಹೇಳಿದ್ದಾರೆ. ಅದು ಸನಾತನ ಧರ್ಮದಲ್ಲೇ ಇರ್ಬೋದು, ಪಂಡಿತರಲ್ಲಿರ್ಬೋದು, ಪಾಮರರಲ್ಲಿರ್ಬೋದು, ಸ್ತ್ರೀಯರಲ್ಲಿರ್ಬೋದು, ಪುರುಷರಲ್ಲಿರ್ಬೋದು, ಎಲ್ಲಿಯೇ ವಕ್ರಬುದ್ಧಿ ಇರಲಿ ಅದೆಲ್ಲವೂ ಮೃತ್ಯುಪದ, ಮನುಷ್ಯನನ್ನ ಅಧೋಗತಿಗೆ ತಳ್ಳುತ್ತದೆ. ಆರ್ಜವಂ ಬ್ರಹ್ಮಣ ಪದಂ, ಪ್ರಾಮಾಣಿಕತನ, ಮನಸ್ಸು ಮಾತು ಮತ್ತು ಕೃತಿಗಳ ಮೂಲಕ ಒಂದೇ ರೀತಿಯಾಗಿರುವುದೇನಿದೆ ಇದು ಮನುಷ್ಯನನ್ನ ಬ್ರಹ್ಮತ್ವಕ್ಕೆ ಏರಿಸ್ತದೆ. ಪರಬ್ರಹ್ಮನ ಸಾನ್ನಿಧ್ಯದ ಕಡೆಗೆ ಆ ಜೀವನನ್ನ ಕರ್ಕೊಂಡು ಹೋಗ್ತದೆ ಅಂತ ಶ್ಲೋಕದ ಅರ್ಥ. ಏತಾವಾನ್ ಜ್ಞಾನ ವಿಷಯ, ಸಕಲ ಶಾಸ್ತ್ರಗಳ ಸಾರವೂ ಕೂಡ ಇಷ್ಟೇ. ಕಿಂ ಪ್ರಲಾಪ, ಉಳಿದಿದ್ದೆಲ್ಲ ಪ್ರಲಾಪ ಮಾತ್ರ. ಬೇರೆ ಎಲ್ಲ ಮಡಿ ಮೇಲಿಗೆ ಆಚರಣೆಗಳು, ಏನನ್ನು ಮಾಡಬೇಕು, ಏನನ್ನು ಕೊಡಬೇಕು, ಏನು ದಾನ ಕೊಡಬೇಕು, ಹೇಗೆ ಸ್ನಾನ ಮಾಡಬೇಕು, ಎಷ್ಟೊತ್ತಿಗೆ ಏಳಬೇಕು, ಬೆಳಿಗ್ಗೆ ಎಷ್ಟೊತ್ತಿಗೆ ಏಳಬೇಕು, ರಾತ್ರಿ ಎಷ್ಟೊತ್ತಿಗೆ ಮಲಗಬೇಕು, ಒಟ್ಟಾರೆ ಜೀವನದ ಆರಂಭದಿಂದ ಸಾಯುವವರೆಗೆ ಏನೇನು ಮಾಡಬೇಕು ಅನ್ನೋದೆಲ್ಲವೂ ಕೂಡ ಆರ್ಜವ ಇಲ್ಲದೆ ಹೋದ್ರೆ ಕೇವಲ ಹರಟೆ, ನಾನ್ಸೆನ್ಸ್ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಆದ್ರಿಂದ ಆರ್ಜವ ಮೊದಲಾದ ಗುಣಗಳ ಆಚರಣೆ ಅಷ್ಟು ಕಷ್ಟದ್ದು. ಅದಕ್ಕಾಗಿ ಮತ್ತೆ ನಾವು ಇದನ್ನು ಹೇಳ್ಕೋತಾ ಇರಬೇಕು. ಗುರುಗಳ ಮೂಲಕ ಕಲಿಬೇಕು ಅಂದ್ರೆ ಗುರುಗಳ ಆಚರಣವನ್ನು ಕೂಡ ನೋಡಿ ಕಲಿಬೇಕು ಅಂತಲೇ ಅದರ ತಾತ್ಪರ್ಯ ಆಗ್ತದೆ. ಅದರಲ್ಲಿ ಒಂದಿದು ಈ ಅನಿಕೇತ ಅಂತ ನಾವು ಇವತ್ತು ನೋಡ್ತಾ ಇರೋದು. ಅನಿಕೇತನ ಶಿಕ್ಷಣ ಅಥವಾ ಅನಿಕೇತ ಶಿಕ್ಷಣ ಅಂತ ಕೂಡ ಕರೀತಾರೆ. 14ನೇ ಶಿಕ್ಷಣ ಇದು, 142ನೇ ಪುಟದಲ್ಲಿ ಇದು ಕಂಡು ಬರ್ತದೆ. ಅಸ್ತೇಯಾದಿ ರೂಪಂ ಯಂ ಅನುತಿಷ್ಠಂ ದಾರಾದಿಕಂ ತ್ಯಕ್ತ್ವಾ ಸ್ವಯಂ ಕೇವಲಂ ಏಕಾಕಿತಯ ತೀರ್ಥಾಟನ ರೂಪಂ ನಿಯಮಮಪಿ ಕುರ್ಯಾದಿತಿ ಆಪಾದ್ಯತೆ ಯೋಗಾನುಶಾಸನೇಷು ತದಭಿಪ್ರಾಯಂ ದರ್ಶಯಿತು ಸ್ವಯಮಪಿ ನಿಯಮೇಷು ಪರಿಗಣಿತಂ ತೀರ್ಥಾಟನಂ ಇತ್ಯೇತದ್ ವ್ಯಾಚಷ್ಟೇ ಅನಿಕೇತನಂ ಶಿಕ್ಷೇದಿತಿ. ಈ ಅನಿಕೇತ ಶಿಕ್ಷಣ ಅಥವಾ ಅನಿಕೇತ ಶಿಕ್ಷಣ ಅಂದೇನಿದೆ ಅದು ಒಂದು ಭಾಗವತ ಧರ್ಮ. ಈ ಅಸ್ಥೇಯ ಮೊದಲಾದನ್ನು ಅನುಸರಿಸಬೇಕು. ಈ ಹಿಂದೆ ಅಸ್ಥೇಯದ ಬಗ್ಗೆ ಬಂದಿದೆ. ಕಳ್ಳತನ ಮಾಡಬಾರ್ದು, ಬೇರೆಯವರ ಸೊತ್ತನ್ನು ನಾವು ಅಪಹರಿಸಬಾರ್ದು, ಭಗವಂತನ ಗುಣವನ್ನ ಕರ್ತೃತ್ವವನ್ನ ನಮ್ಮದು ಅಂತ ನಾವು ತಿಳಿದು ಭ್ರಮಿಸಬಾರದು. ಅದನ್ನು ಅನುಸರಣೆ ಮಾಡುವವನು ಪತ್ನಿ ಪುತ್ರ ಇತ್ಯಾದಿಗಳನ್ನು ತ್ಯಜಿಸಿ ಏಕಾಂಗಿಯಾಗಿ ತೀರ್ಥಾಟನೆ ಮಾಡ್ತಾ ಇರಬೇಕು ಅಂತ ಯೋಗಶಾಸ್ತ್ರ ಮೊದಲಾದ ಕಡೆ ಕಂಡು ಬರ್ತದೆ. ಭಾಗವತವು ಕೂಡ ತೀರ್ಥಾಟನವನ್ನು ನಿಯಮದಲ್ಲಿ ಪರಿಗಣಿಸಿದೆ. ಯಮ ನಿಯಮ ಇತ್ಯಾದಿಗಳಲ್ಲಿ ಅದನ್ನ ನಿಯಮದಲ್ಲಿ ಪರಿಗಣಿಸಿದೆ ಭಾಗವತ. ಅದು ಸರಿ. ನಿಕೇತನ ಅಂದ್ರೆ ಏನು, ಅನಿಕೇತನ ಅಂದ್ರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ನಿಕೇತನ ಅಂದ್ರೆ ಏನು ಅಂತ ನೋಡ್ಬೇಕು. ಅನಿಕೇತನ ಅಥವಾ ನಿಕೇತನ ಅಂತ ಶಬ್ದ. ನಿಕೇತನ ಅಂದ್ರೂ ಒಂದೇ ಅರ್ಥ. ಯಾಕಂದ್ರೆ ಇಲ್ಲಿ ಅನಿಕೇತನ ಅಂತ ಹೀಗೆ ಬಂದಿದೆ. ಭಗವದ್ಗೀತೆಯಲ್ಲಿ ಅನಿಕೇತಃ ಸ್ಥಿರಮತಿ ಅಂತ ಹೀಗೆ ಅಲ್ಲಿ ಅನಿಕೇತ ಅಂತ ಬಂದಿದೆ. ಅದೇನಾದ್ರ ಅರ್ಥ ಅನ್ನೋದನ್ನ ನಾವೀಗ ನೋಡ್ಬೇಕು. ನಿಕೇತ ಅಂದ್ರೆ ನಮಗೆ ಈಗಾಗಲೇ ಗೊತ್ತಿರುವಂತೆ ಮನೆ ಅಂತ ಹೀಗಾದ್ರ ಅರ್ಥ. ನಿಕೇತ ಅಂದ್ರೆ ಮನೆ, ನಿಯಮಿತವಾದಂತಹ ವಾಸಸ್ಥಾನ. ಅದನ್ನ ಬಿಟ್ಟು ಬಿಡುವುದು, ಆ ಮನೆಗೆ ನಮ್ಮನ್ನು ನಾವು ಅಂಟಿಸಿಕೊಳ್ಳದೆ ಇರುವುದು, ಅದೇ ಅನಿಕೇತ. ಒಂದೇ ಕಡೆ ನಾವು ಇದ್ದು ಬಿಟ್ರೆ ಮನೆ, ಮಡದಿ, ಗಂಡ, ಮಕ್ಕಳು ಅವರ ಒಂದು ಅನುಬಂಧವೇ ನಮ್ಮನ್ನು ಕಟ್ಟಿ ಹಾಕ್ತದೆ. ಸಂಸಾರದಲ್ಲಿ ನಾವು ಮುಂದುವರೆದು ಬಿಡ್ತೇವೆ. ಅವು ನಷ್ಟ ಆದರೆ ನಮಗೂ ದುಃಖ ಆಗ್ತದೆ. ಆದ್ರಿಂದ ಅವನ್ನೆಲ್ಲವನ್ನು ಹಚ್ಕೊಳ್ಬಾರ್ದು ಅಂದ್ರೆ ಇವೆಲ್ಲವನ್ನು ಬಿಟ್ಟೇ ದೂರ ಹೋಗ್ಬೇಕು. ಭಾಗವತವು ಕೂಡ ಇನ್ನೊಂದ್ ಕಡೆ ಹೇಳ್ತದೆ, ತಸ್ಮಾತ್ ರಜೋ ರಾಗಮನ್ ವಿಷಾದಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ. ಗೃಹ ಅಂದ್ರೆ ಏನದು? ಸಂಸ್ಕೃತಿ ಚಕ್ರವಾಲ.
ಮನೆಯಲ್ಲಿರುವುದು ಅಂದರೆ ಸಂಸಾರವನ್ನೇ ಮುಂದುವರಿಸುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಸಂಸಾರದ ಹುಟ್ಟು ಸಾವುಗಳ ಮತ್ತೆ 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 ಅದೇ ಜನನ ಮರಣ, ಇದು ಹಿಂದಿನ ಜನ್ಮಕ್ಕೂ ಈ ಜನ್ಮಕ್ಕೂ ಪರಿಗಣಿಸಿದಾಗ ಹುಟ್ಟು ಸಾವುಗಳು ಒಂದೇ ಜನ್ಮದಲ್ಲೇ ಇವತ್ತು ಹುಟ್ಟಿದ ಆರಭ್ಯ ಸಾಯುವವರೆಗೆ ಸಂಸಾರ ಅಂದರೆ ನಮ್ಮ ಕಣ್ಮುಂದೆ ಅನೇಕ ಜನರ ಮರಣ, ಅನೇಕ ಜನರ ಜನನ, ಅವರು ನಮಗೆ ಮಾಡುವ ತೊಂದರೆಗಳು, ನಾವು ಅವ್ರಿಗೆ ಮಾಡುವ ತೊಂದರೆಗಳು, ಅವರು ನಮಗೆ ಕೊಡುವ ಸುಖ, ನಾವು ಅವ್ರಿಗೆ ಕೊಡುವ ಸುಖ, ಇದೇ ಸಂಸಾರ ಅಂದರೆ. ಈ ಮನೆಯಲ್ಲಿ ನಾವು ಮುಂದುವರಿಯುವುದು ಅಂದರೆ ಇದೆಲ್ಲವನ್ನು ಮತ್ತೆ ಅನುಭವಿಸ್ತಾ ಇರುವುದು ಅಂತ ಅರ್ಥ. ಸಂಸಾರದ ಚಕ್ರವೇ ಮನೆ. ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ, ಸಂಸಾರದ ಚಕ್ರರೂಪವಾದ ಈ ಮನೆಯನ್ನು ಬಿಟ್ಟು ನರಸಿಂಹನ ಪಾದಕ್ಕೆ ಶರಣಾಗೋ. ನರಸಿಂಹ ಪಾದಂ ಭಜತ ಅಕುತೋ ಭಯಂ. ಆ ನರಸಿಂಹನಿಗೆ ಯಾವುದೇ ರೀತಿಯಾದ ಭಯ ಇಲ್ಲ, ಅವನು ಯಾರಿಗೂ ಭಯ ಪಡಬೇಕಾದ ಕಾರಣ ಇಲ್ಲ, ಅವನೇ ಎಲ್ಲವನ್ನೂ ಭಯಪಡಿಸ್ತಾನೆ. ಮತ್ತೆ ಅವನನ್ನು ನಂಬಿದವರಿಗೂ ಕೂಡ ಯಾವುದೇ ರೀತಿಯಾದ ಭಯವೂ ಇಲ್ಲ ಅಂತ ಅಲ್ಲಿಯೂ ಮನೆಯನ್ನು ಬಿಡಬೇಕು ಅಂತ ಬಂದಿದೆ. ಹೀಗೆ ಯೋಗಶಾಸ್ತ್ರ ಇತ್ಯಾದಿಗಳನ್ನು ಗಮನಿಸಿದಾಗ ತೀರ್ಥಾಟನೆ ಮಾಡಬೇಕು ಅಂತ ಏನು ಹೇಳ್ತಾರೆ, ಮನೆ ಬಿಡಬೇಕು ಅಂತ, ಅದಕ್ಕೆಲ್ಲ ಇದೇ ಅರ್ಥ. ಮನೆಯ ಮಠ ಮೊದಲಾದವುಗಳನ್ನೆಲ್ಲ ತೊರೆದು ತೀರ್ಥಾಟನೆ ಮಾಡುವುದು ಅಂತ. ಸನ್ಯಾಸಿಗಳನ್ನು ಕೂಡ ಅದಕ್ಕಾಗಿ ಪರಿವ್ರಾಜಕ ಅಂತ ಹೇಳ್ತಾರೆ. ಪರಿವ್ರಾಜಕ ಅಂದರೆ ಪರಿವ್ರಾಟ್ ಅಂದರೆ ವ್ರಜಧಾತು ಗಮನ ಅನ್ನೋ ಅರ್ಥವನ್ನು ಹೇಳ್ತದೆ. ಮುಂದುವರಿತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಅವನು ನಿಲ್ಲುವುದೇ ಇಲ್ಲ ಒಂದ್ ಕಡೆ. ಆದ್ರಿಂದ ಅವನನ್ನ ಪರಿವ್ರಾಜಕ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಇದು ಆತನ ಕಾರ್ಯ. ಒಟ್ಟಾರೆ ತೀರ್ಥಾಟನ ಅಂದ್ರೂ ಅನಿಕೇತನತ್ವ ಅಂದ್ರೂ ಒಂದೇ ಅರ್ಥ. ತೀರ್ಥ ಅಂದ್ರೆ ಪಾವನ ಅಂತ ಅರ್ಥ. ತೀರ್ಥ ಅಂದ್ರೆ ತೀರಯತಿ ಇತಿ ತೀರ್ಥ ಅಂತ. ನಮ್ಮನ್ನು ಯಾವುದು ಪಾಪದಿಂದ ಮತ್ತೆ ಅಜ್ಞಾನದಿಂದ ದಾಟಿಸ್ತದ ತೀರಯತಿ, ಅದಕ್ಕೆ ತೀರ್ಥ ಅಂತ ಕರೀತಾರೆ. ತೀರ್ಥ ಶಬ್ದಕ್ಕೆ ನಮಗೆ ಗೊತ್ತಿರುವಂತಹ ಅರ್ಥ ಗಂಗೆ ಮೊದಲಾದ ತೀರ್ಥಗಳು. ಆದರೆ ಅದಷ್ಟೇ ತೀರ್ಥ ಅಲ್ಲ. ಮಹಾಭಾರತ ಒಂದ್ ಕಡೆ ಹೇಳ್ತದೆ, ಹಿಂದೆ ಯಾವುದೋ ಒಂದು ಪ್ರಸಂಗದಲ್ಲಿ ಅದನ್ನು ಹೇಳಿದ್ದೆ. ದ್ವಿವಿಧಂ ತೀರ್ಥಮಿತ್ಯಾಹೋ ಸ್ಥಾವರಂ ಜಂಗಮಂ ತಥಾ ಸ್ಥಾವರಾತ್ ಜಂಗಮಂ ಶ್ರೇಷ್ಠಂ ಯಥೋ ಜ್ಞಾನ ಪರಿಗ್ರಹ ಅಂತ. ಸ್ಥಾವರ ತೀರ್ಥ ಮತ್ತು ಜಂಗಮ ತೀರ್ಥ ಅಂತ ಎರಡು ಥರದ ತೀರ್ಥಗಳಿವೆ. ಸ್ಥಾವರ ತೀರ್ಥ ಅಂದ್ರೆ ಗಂಗೆ ಮೊದಲಾದದ್ದು. ಆ ಗಂಗೆ ಮೊದಲಾದ ಸ್ಥಾವರ ತೀರ್ಥಕ್ಕಿಂತ ಜಂಗಮ ತೀರ್ಥಗಳು ಅಂದ್ರೆ ಜ್ಞಾನಿಗಳು ಏನಿದ್ದಾರೆ ಅವರು ಹೆಚ್ಚು ಶ್ರೇಷ್ಠರು. ಯಾಕಂದ್ರೆ ಜ್ಞಾನ ಪ್ರಾಪ್ತ ಆಗುವುದು ಅವರಿಂದ. ಗಂಗೆಯಲ್ಲಿ ಸ್ನಾನ ಮಾಡಿದ್ರು ಕೂಡ ಅಂತಃಕರಣ ಶುದ್ಧವಾಗಿ ಮತ್ತೆ ಗುರುಗಳ ಹತ್ರ ಹೋದಾಗಲೇ ಜ್ಞಾನ ಪ್ರಾಪ್ತಿ ಆಗೋದು. ಶ್ರವಣ ಮನನ ಧ್ಯಾನಾದಿಗಳಿಂದ ಜ್ಞಾನ ಪ್ರಾಪ್ತ ಆಗೋದು ಹೊರತು ಗಂಗೆ ಸ್ನಾನ ಮಾಡಿ ಅಲ್ಲೇ ನಾನು ಕೃತಕೃತ್ಯನಾದೆ ಅಂತ ಮರಳ ತೀರದ ಮೇಲೆ ಕೂತ್ಬಿಟ್ರೆ, ಗುರುಗಳ ಹತ್ರ ಹೋಗದೆ ಹೋದ್ರೆ, ಶ್ರವಣಾದಿಗಳನ್ನು ಮಾಡದೆ ಹೋದ್ರೆ ಏನು ಜ್ಞಾನ ಬರೋದಿಲ್ಲ. ಅದರಲ್ಲಿ ಗಂಗಾ ಸ್ನಾನ ಮೊದಲಾದವುಗಳಿಂದ ಆಗುವುದು ಅಂತಃಕರಣ ಶುದ್ಧಿ ಮಾತ್ರ. ಮತ್ತೆ ಜ್ಞಾನ ಪ್ರಾಪ್ತಿ ಆಗಲಿಕ್ಕೆ ಏನ್ ಮಾಡಬೇಕೋ ಮತ್ತೆ ಗುರುವಿನ ಹತ್ರ ಹೋಗೋದು, ಶ್ರವಣ ಇತ್ಯಾದಿಗಳನ್ನು ಮಾಡಲೇಬೇಕಾಗ್ತದೆ. ಆದ್ರಿಂದ ತೀರ್ಥ ಅಂದ್ರೆ ಅದರ ಮುಖ್ಯಾರ್ಥ ಪಾವನರಾದಂತಹ ಭಗವದ್ಭಕ್ತರು ಅಂತ ಅರ್ಥ. ಭಾಗವತನೇ ಅದನ್ನ ಮತ್ತೊಂದು ಕಡೆ ಹೇಳಿದೆ, ನ ಹ್ಯಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯಾ ತೇಪನಂ ಚುರುಕಾಲೇನ ದರ್ಶನಾದೇವ ಸಾಧವ ಅಂತ. ತೀರ್ಥಗಳು ಅಂದ್ರೆ ಯಾವುದು? ನೀರಿನ ತೀರ್ಥವೇ ತೀರ್ಥ ಅಲ್ಲ. ಈ ಸಾಧು ಸಜ್ಜನರು ಅನ್ನುವಂಥವ್ರು ಏನಿದ್ದಾರೆ ಅವರೇ ತೀರ್ಥ. ಗಂಗೆ ಮೊದಲಾದ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಎಷ್ಟೋ ಕಾಲದ ನಂತರ ನಮಗೆ ಅದರದ್ದೇನಾದ್ರೂ ಫಲ ಸಿಗಬಹುದು. ದರ್ಶನಾದೇವ ಸಾಧವ ಅಂತ ತುಂಬಾ ಸುಂದರವಾಗಿದೆ ಅದು. ಗಂಗಾ ನದಿಯನ್ನ ಗಂಗೆ ಸ್ನಾನ ಮಾಡಿದರೆ ಎಷ್ಟೋ ದಿವಸಗಳ ನಂತರ ಫಲ ಸಿಗ್ತದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಗಂಗೆಯ ತೀರಕ್ಕೆ ನಾವು ಹೋದೆವು, ಅಲ್ಲಿ ಹೋಗಿ ಗಂಗಾ ನದಿಯನ್ನು ನೋಡ್ತಾ ಕೂತ್ಕೊಂಡ್ರೆ ಅಥವಾ ಗಂಗಾ ನದಿಯ ಅಭಿಮಾನಿ ದೇವತೆ ನಮ್ಮನ್ನು ನೋಡಿದ ಮಾತ್ರಕ್ಕೆ ನಮಗೇನು ಶುದ್ಧಿ ಬರೋದಿಲ್ಲ. ಆದ್ರೆ ಸಾಧು ಸತ್ಪುರುಷರ ಹತ್ರ ನಾವು ಹೋದ್ರೆ ಮತ್ತೆ ನಾವು ಅವರನ್ನು ನೋಡಿದ್ರೆ ಅವರು ನಮ್ಮನ್ನು ನೋಡಿದ್ರೆ, ದರ್ಶನಾದೇವ ಅಂದ್ರೆ ಅದು. ನಾವು ಅವ್ರನ್ನ ನೋಡ್ಬೇಕು, ಅವ್ರು ನಮ್ಮನ್ನು ನೋಡ್ಬೇಕು. ಮತ್ತೆ ದರ್ಶನ ಅಂದ್ರೆ ತಾತ್ವಿಕ ದೃಷ್ಟಿಕೋನ ಅಂತ ಅರ್ಥ.
ಅದನ್ನು ಅವ್ರು ಕೊಟ್ಟರೆ ಹಾಗೆ ಕೇವಲ ದರ್ಶನದಿಂದಲೇ ಸಜ್ಜನರು ನಮ್ಮನ್ನು, ಸಾಧುಗಳು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ. ಗಂಗಾ ನದಿಗೆ ದರ್ಶನದಿಂದ ನಮ್ಮನ್ನು ಪವಿತ್ರ ಮಾಡುವ ಶಕ್ತಿ ಇಲ್ಲ. ಗಂಗಾ ನದಿಯ ಅಭಿಮಾನಿ ದೇವತೆಗೆ ಆ ಶಕ್ತಿ ಇರಬಹುದು, ಅದು ವಿಷಯ ಬೇರೆ. ಗಂಗಾ ನದಿಗೆ ಆ ಶಕ್ತಿ ಇಲ್ಲ. ಆದ್ರಿಂದ ತೀರ್ಥಾಟನ ಅಂದ್ರೆ ಕೇವಲ ಊರೂರು ಸುತ್ತುವುದು, ಅದೇ ತೀರ್ಥಾಟನ ಅಲ್ಲ. ತೀರ್ಥ ಅಂತ ಕರೆಸ್ಕೊಂಡಿರುವ ಭಗವದ್ಭಕ್ತರ ಸಾನ್ನಿಧ್ಯ, ಅವರಿಂದ ಶಾಸ್ತ್ರಗಳನ್ನು ಅಭ್ಯಸಿಸುವುದೇ ತೀರ್ಥಾಟನ ಅಂತ ನಾವು ತಿಳ್ಕೊಳ್ಬೇಕು. ಅದು ಭಾಗವತದಲ್ಲೇ ಇಲ್ಲೊಂದು ಕಡೆ ಬಂದಿದೆ, 143ನೇ ಪೇಜಿನಲ್ಲಿ ಆ ಶ್ಲೋಕ ಇದೆ. ಯತ್ ತೀರ್ಥ ಬುದ್ಧಿ ಸಲಿಲೇ ನಕರ್ಹಿಚಿತ್ ಜನೇಶ್ವಭಿಜ್ಞೇಶು ಸಯೇವ ಗೋಖರಃ ಅಂತ. ಈ ಹಿಂದೆ ಭಾಗವತ ಸಾರೋದ್ಧಾರದಲ್ಲಿ ಬಂದ ಶ್ಲೋಕವೇ ಅದು. ಮೂರ್ಖರು, ಕತ್ತೆಯಂತೆ ಮೂರ್ಖರಾದವರು ನೀರನ್ನು ನೋಡಿ ಅದನ್ನೇ ತೀರ್ಥ ಅಂತ ತಿಳ್ಕೊತಾರೆ. ಆದರೆ ಜ್ಞಾನಿಗಳಾದ ಜನರನ್ನು ನೋಡಿ ತೀರ್ಥ ಅಂತ ತಿಳ್ಕೊಳ್ಬೇಕು, ಅದು ಜ್ಞಾನಿಯ ಲಕ್ಷಣ. ಮೂರ್ಖರ ಲಕ್ಷಣ ನೀರನ್ನೇ ನೋಡಿ ತೀರ್ಥ ಅಂತ ತಿಳ್ಕೊಳ್ಳೋದು. ಹಾಗಾಗಿ ತೀರ್ಥಾಟನ ಅಂದ್ರೆ ಅದೇ ಅನಿಕೇತನ ಎಂಬ ಧರ್ಮ. ಮನೆ, ಮಡದಿ, ಗಂಡ ಮೊದಲಾದವುಗಳ ಒಡನಾಟವನ್ನು ಬಿಟ್ಟು ಜ್ಞಾನಿಗಳಿಂದ ಉಪದೇಶ ಪಡೆಯುವುದಕ್ಕಾಗಿ ಅವರನ್ನು ಹುಡುಕೊಂಡು ಹೋಗುವುದು ಅಂತ ಅದರ ತಾತ್ಪರ್ಯ. ಇಲ್ಲೊಂದು ಸಂಗತಿ ಇದೆ, ಅನಿಕೇತರು ನಾವು ಆಗಬಹುದು. ಹಾಗೆ ಅನಿಕೇತರಾಗಬೇಕು ಅಂತ ಮಾತ್ರಕ್ಕೆ, ಶಾಸ್ತ್ರ ಶ್ರವಣ ಮಾಡಬೇಕು ಅಂತ ಬುದ್ಧಿ ಬಂದಿದೆ ಅಂದ ಮಾತ್ರಕ್ಕೆ ನಾವೆಲ್ಲರೂ ನಮ್ಮ ಗಂಡ, ಹೆಂಡತಿ, ಮಕ್ಕಳು ಎಲ್ಲವನ್ನು ಬಿಟ್ಟು ಎಲ್ಲೋ ತೀರ್ಥಕ್ಕೆ ಹೋಗಿಬಿಡ್ಬೇಕು, ಯಾವುದೋ ಮಠಕ್ಕೆ ಹೋಗಿಬಿಡ್ಬೇಕು ಅಂತ ಅರ್ಥ ಅಲ್ಲ. ಎಲ್ಲರೂ ಹಾಗೆ ಮಾಡಬೇಕಾಗಿಲ್ಲ. ಹಾಗೆ ಮಾಡಬೇಕಾದ ಅಗತ್ಯ ಇರುವ, ಅದಕ್ಕೆ ಅಧಿಕಾರ ಇರುವ, ಆ ಕರ್ತವ್ಯ ಇರುವಂಥ ಜನರು ಬೇರೆ ಇದ್ದಾರೆ. ನಾವು ಮನೆಯಲ್ಲೇ ಇದ್ರೂ ಕೂಡ ಈ ತೀರ್ಥ ಅಟನ ಮಾಡಬಹುದು, ಅನಿಕೇತರಾಗಬಹುದು. ಮನೆಯಲ್ಲಿ ಇದ್ರೂ ಕೂಡ ಇಲ್ಲದಂತೆ ಇರಬಹುದು. ಅದು ನಾವು ಮಾಡಬೇಕಾದಂಥ ಒಂದು ಕಾರ್ಯ. ಅದು ಹೇಗೆ ಅಂದರೆ, ಮನೆಯಲ್ಲಿದ್ದರೂ ಕೂಡ ಆ ಅಂಟನ್ನು ನಾವು ಅಂಟಿಸ್ಕೊಳ್ತಾ ಇದ್ರೆ ಆಯ್ತು ಅಷ್ಟೇ. ಪದ್ಮಪತ್ರ ಮೀಮಾಂಭಸಿ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಅದನ್ನು ಹೇಳೇ ಇದ್ದಾನೆ. ಆ ಅಂಟನ್ನು ನಾವು ಅಂಟಿಸಿಕೊಳ್ಳದೆ ಮನೆಯಲ್ಲಿದ್ರೂ ಕೂಡ ಇಲ್ಲದಂತೆ. ಭಾಗವತವೇ ಅದನ್ನು ಹೇಳಿದೆ, ಗೃಹೇಶ್ ವತಿಥಿ ವದ್ವಸೇತ್ ಅಂತ. ನಾವು ಯಾರ್ದಾರು ಮನೆಗೆ ಯಾವತ್ತಾದ್ರೂ ಹೋದಾಗ, ಸಂಚಾರವಶಾತ್ ಹೋದಾಗ ಯಾರ್ದೋ ಮನೆಯಲ್ಲಿ ಉಳ್ಕೋತೇವೆ. ಅಲ್ಲಿ ಹೇಗೆ ಬದುಕ್ತೀವಿ? ಅತಿಥಿ ಅಂತ ಇರ್ತೇವೆ. ಮನೆಯ ಯಜಮಾನನಂತೆ ಅಲ್ಲಿ ಆಗು ಹೋಗುಗಳಲ್ಲೆಲ್ಲ ನಮ್ಮ ಮೂಗು ನಾವು ತೋರಿಸೋದಿಲ್ವಲ್ಲ. ಮತ್ತೆ ಅಲ್ಲಿಯ ಸುಖ ದುಃಖಗಳಿಗೆ ನಮ್ಮನ್ನು ನಾವು ಬಹಳ ಏನೂ ಈಡು ಮಾಡ್ಕೊಳ್ಳೋದಿಲ್ಲ. ನಾವು ಅಲ್ಲಿ ಹೋದಾಗ ಅಲ್ಲಿಯ ಮನೆಯವರಿಗೆ ಏನಾದ್ರು ಸುಖ ಆದರೆ ಒಳ್ಳೇದಾಯ್ತು ಅನ್ಕೋತೇವೆ. ಅವ್ರಿಗೇನಾದ್ರು ಕಷ್ಟ ಆದರೆ ಅಯ್ಯೋ ಪಾಪ ಅಂತ ಸಮಾಧಾನ ಮಾಡಿ ಬಂದ್ಬಿಡ್ತೇವೆ ಅಷ್ಟೇ. ಹೊರತು ಆ ಸುಖ ನಮ್ಮದಲ್ಲ, ಆ ದುಃಖವೂ ನಮ್ಮದಲ್ಲ. ಅಲ್ಲಿ ಅತಿಥಿಗಳಷ್ಟೇ ನಾವು. ನಮ್ಮ ಮನೆಯಲ್ಲೇ ನಾವು ಅತಿಥಿಯಾಗಿರ್ಬೇಕು ಅಂತ ಭಾಗವತ ಹೇಳಿದೆ, ಮುಂದೆ ಅದು ಬರೋದಿದೆ. ನಮ್ಮ ಮನೆಯಲ್ಲೇ ನಾವು ಅತಿಥಿಯಾಗಿರುವುದೇ ಈ ಅನಿಕೇತ ಎಂಬ ಧರ್ಮ. ಹಾಗಾಗಿ ಮನೆ, ಗಂಡ, ಹೆಂಡತಿ, ಮಕ್ಕಳು, ನಮ್ಮ ಎಲ್ಲ ಸಂಗತಿಗಳನ್ನು ಕೂಡ ಬಿಡುವುದು ಅಂದರೆ ಅವ್ರ ಜೊತೆಗೆ ನಾವಿದ್ದೀವಿ. ಅವರಿಂದ ನಮಗೇನಾಗಬೇಕಾಗಿದೆಯೋ, ನಮ್ಮಿಂದ ಅವ್ರಿಗೇನು ಕರ್ತವ್ಯಗಳು ಮಾಡಬೇಕಾಗಿದೆಯೋ ಅದೆಲ್ಲವನ್ನೂ ಮಾಡ್ತಾನೆ ಇರ್ಬೇಕು ನಾವು. ಹಾಗೆ ಮಾಡಬೇಕಾದ್ದೇ ನಮ್ಮ ಕರ್ತವ್ಯ. ಆದರೆ ಅದನ್ನು ಮಾಡ್ತಾ ಇದ್ದಾಗಲೇ ಇದಕ್ಕೆಲ್ಲದಕ್ಕೂ ಇರುವಂತಹ ಒಂದು ಇತಿಮಿತಿಯನ್ನೂ ಕೂಡ ಅರಿತು, ಇದೆಲ್ಲದಕ್ಕಿಂತ ಮಹತ್ವದ್ದೊಂದಿದೆ. ನಮ್ಮ ಗಂಡ, ನಮ್ಮ ಹೆಂಡತಿಗಿಂತಲೂ ಮಹತ್ವದ್ದೊಂದಿದೆ, ಅದು ಪರತತ್ವ. ಆ ಪರತತ್ವವನ್ನು ಜ್ಞಾನಿಗಳಿಂದ ನಾವು ತಿಳಿಯಬೇಕಾಗಿದೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್, ಜ್ಞಾನಿ ಹತ್ರ ನಾವು ಹೋಗಬೇಕಾಗಿದೆ ಅಂತ ಹೇಳಿ ಜ್ಞಾನಿಯನ್ನ ಹುಡುಕಿಕೊಂಡು ಹೋಗುವುದು ಅಂದರೆ ಮತ್ತೆ ಮನೆಯನ್ನು ಬಿಡುವುದು ಅಂತ ಅರ್ಥ ಅಲ್ಲ. ಜ್ಞಾನಿಗಳ ಉಪದೇಶವನ್ನು ನಾವು ಇದ್ದಲ್ಲೇ ಪಡ್ಕೊಳ್ಬಹುದು. ಈ ಕಾಲಕ್ಕೆ ಇದು ತುಂಬಾ ಹೊಂದುತ್ತದೆ. ನಾವೀಗ ಇರುವ ಕಾಲ ಏನಿದೆ, ಶ್ರವಣ, ಮನನ, ಧ್ಯಾನ ಮತ್ತು ಗುರುಗಳ ಉಪಸಕ್ತಿ, ಅದಕ್ಕೆಲ್ಲ ತುಂಬ ಅನುಕೂಲ ಇರುವಂಥ ಒಂದು ಕಾಲ ಇದು. ಹಿಂದಿನ ಕಾಲದಲ್ಲಿ ಜ್ಞಾನಿಗಳಿಂದ ಉಪದೇಶ ಅಂದರೆ ಜ್ಞಾನಿಗಳೆಲ್ಲಿದ್ದಾರೋ ಅಲ್ಲೇ ನಾವು ಹೋಗ್ಬೇಕಾಗ್ತಿತ್ತು. ಈಗ ಅಲ್ಲಿದ್ದಲ್ಲೇ ನಾವು ಎಲ್ಲ ಹೋಗ್ಬೇಕಾಗಿಲ್ಲ. ಅವರಿದ್ದಲ್ಲಿ ಹೋಗಿ ಜ್ಞಾನಿಗಳನ್ನು ಸೇವಿಸಿ ಅವರಿಂದ ತತ್ವವನ್ನೇ ಪಡೆಯಬೇಕಾಗಿಲ್ಲ. ತಾಂತ್ರಿಕವಾಗಿ ಜಗತ್ತು ಒಂದು ಸಣ್ಣ ಹಳ್ಳಿ ಅಂತಾಗಿರುವುದರಿಂದ ಎಂಟೈರ್ ಗ್ಲೋಬ್ ಇಸ್ ಎ ವಿಲೇಜ್ ಟೆಕ್ನಿಕಲಿ ಅಂತ ನಾವು ಹೇಳ್ತೇವಲ್ಲ, ಇಡೀ ಜಗತ್ತೇ ಒಂದು ಹಳ್ಳಿ ಅಂತೆ, ಸಣ್ಣ ಊರಿನಂತೆ. ಆದ್ದರಿಂದ ಆ ಗುರುಗಳ ಸಾನ್ನಿಧ್ಯವೂ ಕೂಡ
ತಾಂತ್ರಿಕವಾಗಿ ತಂತ್ರಜ್ಞಾನದ ಮೂಲಕ ನಮಗೆ ಸುಲಭ ಆಗೇ ಆಗ್ತದೆ. ಆದ್ದರಿಂದ ಮನೆಯನ್ನು ಬಿಡುವುದು ಅಂದರೆ ಮನೆ, ಮಠ, ಗಂಡ, ಹೆಂಡತಿ ಮೊದಲಾದವುಗಳಿಗೆ ಒಂದು ಸೀಮಿತ ಸ್ಥಾನ ಇದೆ. ಆದರೆ ಆ ಕರ್ತವ್ಯದಲ್ಲಿ ನಾವು ಹಿಂದುಳಿಬಾರದು. ಹಾಗೆ ಅಂತ ಹೇಳಿ ಅದನ್ನೇ ಬಹಳ ದೊಡ್ಡದು ಅಂತ ತಿಳ್ಕೊಂಡು ಭ್ರಮಿಸಿ ಅದರಲ್ಲೇ ಮುಳುಗಿ ಮೈ ಮರಿಬಾರದು. ಗುರುಗಳನ್ನ ಹುಡುಕಿ ಉಪದೇಶ ಪಡ್ಕೋಬೇಕು ಅಂತ ಅದರ ತಾತ್ಪರ್ಯ. ವಿಷ್ಣು ತೀರ್ಥಾಚಾರ್ಯ ಹೇಳ್ತಾರೆ, ತಾದೃಶಾಸ್ತು ಭಗವತ್ತತ್ವವಿದೋ ಭಾಗವತಾಹ ಏವ ಅತಃ ತೇಭ್ಯ ಉಪದೇಶಾದ್ಯರ್ಥಂ ತದ್ಗವೇಷಣಾಯ ಅಟನಮೇವ ತೀರ್ಥಾಟನ. ತೀರ್ಥ ಅಟನ ಅಂದರೆ ಓಡಾಡುವುದು ಅಂದ್ರೆ ಏನರ್ಥ, ಸಂಚರಿಸುವುದು ಅಂದ್ರೆ ಏನರ್ಥ ಅಂದರೆ ಅಂಥ ಗುರು ಎಲ್ಲಿದ್ದಾನೆ ಅಂತ ಅನ್ವೇಷಿಸುವುದೇ. ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಅನ್ವೇಷಿಸಬೇಕಾಗಿಲ್ಲ. ತಾಂತ್ರಿಕವಾಗಿಯೇ ನಮ್ಮ ಗಮನಕ್ಕೆ ಬಂದಿರುವ ಗುರುಗಳು ಏನಿದ್ದಾರೆ ಅವರಲ್ಲಿ ನಮಗೆ ಯಾರು ಉಪಯುಕ್ತರಾಗ್ತಾರೆ ಅಂತ ಗಮನಿಸಿ ಅವರನ್ನು ಹುಡುಕುವುದೇ ತೀರ್ಥಾಟನ. ಇದು ಮುಖ್ಯವಾಗಿ ತೀರ್ಥಾಟನ. ಹೀಗೆ ಅನಿಕೇತ ಅಂದರೆ ಅಂದರೆ ವಿಷ್ಣು, ಅವನೇ ನನಗೆ ನಿಕೇತ, ಮನೆಯಂತೆ ಆಧಾರನಾಗಿದ್ದಾನೆ. ಅವನ್ ಬಿಟ್ಟು ಬೇರೆ ಯಾವ ಆಧಾರವೂ ಕೂಡ ನನಗೆ ಇಲ್ಲ ಮತ್ತು ಬೇಕಾಗಿಲ್ಲ. ಅದು ಅನಿಕೇತ ಅನ್ನುವ ಮಾತಿನ ಅರ್ಥ. ತೀರ್ಥಾಟನದ ಪ್ರಯೋಜನ ಏನು? ಕೊನೆಗೆ ಜ್ಞಾನ ಪ್ರಾಪ್ತಿನೇ ಪ್ರಯೋಜನ. ಆದ್ರಿಂದ ಈ ತೀರ್ಥಾಟನದ ವಿಷಯದಲ್ಲಿ ಸಾಧಕ ವಿಳಂಬ ಮಾಡಬಾರದು. ಸಾಧ್ಯವಾದಷ್ಟು ಬೇಗನೆ ಅವನು ಇದರಲ್ಲಿ ತೊಡಗಬೇಕು. ಹಾಗಾಗಿ ತೀರ್ಥಾಟನವನ್ನ ನಿಯಮಗಳಲ್ಲಿ ಒಂದು ಅಂತ ಪರಿಗಣನೆ ಮಾಡಿದ್ದಾರೆ ಬೇರೆ ಬೇರೆ ಯೋಗಾದ ಶಾಸ್ತ್ರಗಳಲ್ಲಿ. ಮತ್ತೆ ಭಾಗವತವು ಕೂಡ ಹಾಗೆ ಅದನ್ನು ಹೇಳಿದೆ. ಅಂದ್ರೆ ಐತಿ ಬ್ರಹ್ಮಣೋ ನಾಮ, ಅಕಾರ ಪ್ರಥಮಂ ನಾಮ ಅಂತೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಅಂದ್ರೆ ನಿರ್ದುಷ್ಟ ಅಂತ ಅರ್ಥ. ಮತ್ತೆ ಅಕಾರ ಅಂತ ಅನ್ನೋದು ಸಕಲ ಶಾಸ್ತ್ರಗಳಿಗೂ ಕೂಡ ಮೂಲ ಸ್ರೋತಸ್, ಅದರಿಂದಲೇ ಎಲ್ಲ ಶಬ್ದಗಳು ಕೂಡ ಹುಟ್ಟಿವೆ ಅಂತ ಬಂದಿದೆ. ಆದ್ರಿಂದ ಅಕಾರವಾಚ್ಯನಾದ ಬ್ರಹ್ಮನನ್ನೇ ಮನೆ ಅಂತ ಪರಿಗಣನೆ ಮಾಡೋದು ಅಂತ ಹೀಗಾದರ ತಾತ್ಪರ್ಯ ಆಗ್ತದೆ. ಬೇರೆ ಕಡೆ ಭಗವದ್ಗೀತೆಯಲ್ಲಿ ಎಲ್ಲ ಕಡೆಯೂ ಕೂಡ ಯೋಗಂ ಯುಂಜನ್ ಮದಾಶ್ರಯ ಕುರ್ವಾಣೋ ಮದ್ವ್ಯಪಾಶ್ರಯ. ಮತ್ ಅಂದ್ರೆ ಭಗವಂತ, ಅಲ್ಲಿ ನಾನು ಅಂತ ಭಗವಂತ ತನ್ನನ್ನು ತಾನು ಹೇಳ್ಕೊಂಡಿರೋದ್ರಿಂದ ಅವನ ವ್ಯಪಾಶ್ರಯ, ಮದಾಶ್ರಯ ಮದ್ವ್ಯಪಾಶ್ರಯ. ಹೀಗೆ ಎಲ್ಲ ಕಡೆಯೂ ಕೂಡ ಆ ಭಗವಂತನನ್ನೇ ಆಶ್ರಯಿಸಿದವನು. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ, ನನ್ನಲ್ಲಿ ನಿನ್ನ ಮನಸ್ಸನ್ನು ಇಡು, ನಿನ್ನ ಬುದ್ಧಿಯನ್ನು ನನ್ನಲ್ಲೇ ಇಡು ಅಂತ ಹೀಗೆ ಭಾವಿಸುವುದಕ್ಕೆ ಅನಿಕೇತನ ಅನುಸಂಧಾನ ಅಂತ ಹೀಗೆ ಹೇಳ್ತಾರೆ. ನಮಗೆ ಇದು ಬೇರೆ ಬೇರೆ ಕಡೆಯೂ ಕೂಡ ಕೇಳಿ ಗೊತ್ತಿದೆ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ತೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ ಅಂತ. ಭಗವಂತನೇ ನಮಗೆ ಸಂಸಾರವನ್ನು ದಾಟಿಸುವ ಒಂದು ಸೇತುವೆ. ಸಂಸಾರವೆಂಬ ಸಾಗರವನ್ನ ಆ ಭಗವಂತನೆಂಬ ಸೇತುವೆಯ ಮೂಲಕ ದಾಟಿ ಕೊನೆಗೆ ಆ ಭಗವಂತನೆಂಬ ಮನೆಯನ್ನೇ ನಾವು ಸೇರ್ಬೇಕಾಗಿರೋದು. ಇದು ಜಗತ್ತಿನ ಲೌಕಿಕ ಜಗತ್ತಿನಲ್ಲಿ ಹೇಗೆಂದ್ರೆ, ನಾವು ಒಬ್ಬ ವ್ಯಕ್ತಿ ನಾವೊಂದು ನದಿಯನ್ನು ಸಮುದ್ರವನ್ನು ದಾಟಬೇಕಾಗಿದೆ. ಅದಕ್ಕೊಂದು ಸೇತುವೆ ಇದೆ. ಆ ಸೇತುವೆಯನ್ನು ದಾಟಿ ಮನೆಗೆ ಹೋಗಬೇಕು. ಸೇತುವೆ ಬೇರೆ, ಮನೆ ಬೇರೆ, ಇದು ನಮಗೆಲ್ಲ ಗೊತ್ತಿದೆ. ಆ ಸೇತುವೆ ಮೇಲೆ ಯಾರಿಗೂ ಆಕರ್ಷಣೆ ಇರೋದಿಲ್ಲ. ಸೇತುವೆ ಮೇಲೆ ಸೇತುವೆ ಎಷ್ಟೇ ಅದ್ಭುತವಾಗಿದ್ರು, ಎಂಥ ತಾಂತ್ರಿಕ ಕೌಶಲ್ಯದಿಂದ ಅದು ನಿರ್ಮಿತವಾಗಿದ್ರು ಕೂಡ ಸೇತುವೆಯಲ್ಲೇ ಯಾರು ಆನಂದ ಪಡ್ತಾ ಕೂತ್ಕೋತಾರೆ?
ಸೇತುವೆಯನ್ನು ಬಿಟ್ಟು ಮುಂದೆ ಅಲ್ಲಿ ಹೋಗ್ಬೇಕು, ಬೇರೆ ಮನೆಗೆ ಅವ್ರು ಹೋಗ್ಬೇಕು. ಹೀಗೆ ಮನೆ ಬೇರೆ ಸೇತುವೆ ಬೇರೆ, ನಮ್ಗಿದೆಲ್ಲ ಬೇರೆ ಬೇರೆ ಕಡೆ ಕಂಡಿರ್ತದೆ. ಆದರೆ ಇಲ್ಲಿ ಇಮಾಂ ಘೋರಾಂ ಅಶಿವಾಂ ನದೀಂ, ಅಮಂಗಳವಾದ ಈ ಭಯಂಕರವಾದ ಸಂಸಾರವೆಂಬ ನದಿಯನ್ನ ದಾಟಬೇಕು. ಹೇಗೆಂದ್ರೆ ತೇನೇವ ಸೇತುನ, ಭಗವಂತನೇ ಒಂದು ಸೇತು, ಅವನ ಮೂಲಕವೇ ದಾಟಬೇಕು. ಕೊನೆಗೆ ಹೋಗ್ಬೇಕಾಗಿರುವುದು ಎಲ್ಲಿ ಅಂದ್ರೆ ಅದು ಭಗವಂತನೆಂಬ ಮನೆಗೆ ಹೋಗ್ಬೇಕು. ಅದರಿಂದ ಮನೆಯೂ ಅವನೇ, ಸೇತುವೆಯೂ ಅವನೇ ಅನ್ನುವಂತಹ ಆಲೋಚನೆ ತುಂಬಾ ಸುಂದರವಾಗಿದೆ. ಆದ್ದರಿಂದ ಈ ಅದು ಸೇತುವೆ ಮೇಲೆ ಪ್ರಯಾಣ ಮಾಡುವ ಒಂದು ಕೆಲಸ, ಕೊನೆಗೆ ಮನೆಯನ್ನು ಹೋಗಿ ತಲುಪುವ ಕೆಲಸ, ಎರಡೂ ಕೂಡ ಭಗವಂತನನ್ನು ತಲುಪುವ ಕೆಲಸವೇ ಅವು. ಈ ಜಗತ್ತಿನಲ್ಲಾದ್ರೆ ಮನೆಯನ್ನ ತಲುಪುವ ಕೆಲಸ ಬೇರೆ, ಸೇತುವೆ ಮೂಲಕ ಪ್ರಯಾಣ ಮಾಡುವ ಕೆಲಸ ಬೇರೆ. ಆದರೆ ಭಗವಂತನ ವಿಷಯದಲ್ಲಿ ಮಾತ್ರ ಅವನೇ ಸೇತುವೆ, ಅವನೇ ಮನೆ. ಆದ್ದರಿಂದ ಆ ಭಗವಂತನೆಂಬ ಸೇತುವೆಯ ಮೂಲಕ ಭಗವಂತನೆಂಬ ಮನೆಯನ್ನು ದಾಟ್ತಾ ಇದ್ದೀವಿ ನಾವು ಅಂತ ಹೀಗೆ ಅದನ್ನ ಅನುಸಂಧಾನ ಮಾಡಲಿಕ್ಕೆ ನಮ್ಗೆ ಕಲಿಸ್ತಾರೆ. ಮತ್ತೆ ಇನ್ನೂ ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಭಗವಂತನೇ ಒಂದು ದೋಣಿ ಅಂತ. ಭಗವತ್ಪಾದ ನೌಕೇಯಂ ನಾಣ್ಯ ನೌಕೋಪಮಾ ಭವೇತ್ ಅಂತ. ಭಗವಂತನ ಪಾದ ಅನ್ನೋದು ಅಷ್ಟು ಅದ್ಭುತವಾದ ಒಂದು ನೌಕೆ ಇದು, ಬೇರೆ ಎಲ್ಲೂ ಇಂಥ ನೌಕೆ ನಮಗೆ ಸಿಗೋದಿಲ್ಲ. ನೌಕೆಯ ಮೂಲಕ ನದಿಯನ್ನು ದಾಟಿ ಮತ್ತೆ ಬೇರೆ ಇನ್ನೊಂದು ತೀರಕ್ಕೆ ಹೋಗ್ಬೇಕಾಗ್ತದೆ ನಾವು ಲೌಕಿಕ ಜಗತ್ತಿನಲ್ಲಿ. ಆದ್ರೆ ಇಲ್ಲಿ ಪರಮಾತ್ಮನೇ ನೌಕೆ ಆದ್ರಿಂದ ಹೋಗಿ ಸೇರ್ಬೇಕಾದ ತಾಣವೂ ಅವನೇ, ನಮ್ಮನ್ನ ದಾಟಿಸುವ ಸಾಧನವೂ ಅವನೇ ಅನ್ನುವುದನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬಹುದು. ಅದಕ್ಕಾಗಿ ಅನಿಕೇತ ಅಂದ್ರೆ ಭಗವಂತನಲ್ಲೇ ಮನೆ ಮಾಡ್ಕೊಂಡಿರ್ಬೇಕು, ಭಗವಂತನನ್ನೇ ಆಶ್ರಯ, ಅವನೇ ನಮಗೆ ಶರಣ. ಇಲ್ಲಿ ಶರಣಂ ಗೃಹ ರಕ್ಷಿತ್ರೋಹ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ತುಂಬಾ ಸುಂದರವಾದಂಥ ಶಬ್ದ ಅದು. ಶರಣ ಅಂದ್ರೆ ಒಬ್ಬ ರಕ್ಷಕ ಅಂತ ಅರ್ಥ. ತಂತ್ವಾಗತೋಹಂ ಶರಣಂ ಶರಣ್ಯಂ, ನಾನು ನಿನ್ನನ್ನು ಶರಣು ಹೋಗಿದ್ದೇನೆ, ನೀನು ಶರಣ್ಯ, ಯಾಕಂದ್ರೆ ಶರಣಾಗತ ರಕ್ಷಕನಾಗಿದ್ದಿ, ಆದ್ರಿಂದ ನಾನು ನಿನಗೆ ಶರಣು ಬಂದಿದ್ದೇನೆ ಅಂತ ಹೇಳ್ತಾರೆ. ಶರಣಂ ಗತೋಹಂ, ನಿನ್ನನ್ನು ನಾನು ಶರಣು ಹೋಗಿದ್ದೇನೆ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಿರ್ತಾರಲ್ಲ. ಹೀಗೆ ಶರಣ ಅನ್ನೋ ಶಬ್ದಕ್ಕೆ ಒಂದು ಮನೆ ಅಂತ ಅರ್ಥ, ಇನ್ನೊಂದು ರಕ್ಷಿಸುವ ವ್ಯಕ್ತಿ ಅಂತ ಅರ್ಥ. ಈ ಎರಡು ಅರ್ಥದಲ್ಲಿಯೂ ಕೂಡ ಶರಣ ಎಂಬ ಶಬ್ದಕ್ಕೆ ಪ್ರಯೋಗ ಇದೆ. ಈ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತೀವಲ್ಲ, ಅದನ್ನು ಈ ಸಂದರ್ಭದಲ್ಲಿ ಅನುಸಂಧಾನ ಮಾಡ್ಕೋಬೇಕು. ಯಾಕೆಂದ್ರೆ ಎಲ್ಲ ಧರ್ಮಗಳನ್ನು ಪರಿತ್ಯಾಗ ಮಾಡು, ನನ್ನನ್ನೇ ಶರಣು ಹೋಗು ಅಂತ ಕೃಷ್ಣ ಅಲ್ಲಿ ಹೇಳ್ತಿದ್ದಾನೆ. ನನ್ನನ್ನೇ ಶರಣು ಹೋಗು, ಮಾಮೇಕಂ ಶರಣಂ ವ್ರಜ, ನನ್ನನ್ನೇ ನಿನಗೆ ರಕ್ಷಕ ಎಂದು ತಿಳಿ, ಹಾಗೆ ನಾನೇ ನಿನಗೆ ಕೊನೆಯ ತಾಣವಾದ ಮನೆ ಅಂತನೂ ತಿಳಿ. ಈ ಜಗತ್ತಿನಲ್ಲಿ ರಕ್ಷಕನಾದ ವ್ಯಕ್ತಿ ಬೇರೆ, ಮನೆ ಬೇರೆ. ರಕ್ಷಕನಾದ ವ್ಯಕ್ತಿ ಇಲ್ಲಿ ಚೇತನಾಗಿರ್ತಾನೆ, ಯಾರೋ ನಮ್ಮನ್ನು ಕಾಪಾಡುವ ವ್ಯಕ್ತಿ, ಆಪತ್ತಿನಿಂದ ಕಾಪಾಡುವ ವ್ಯಕ್ತಿ. ಮನೆ ಅಂದ್ರೆ ಅದೊಂದು ಜಡ, 4 ಗೋಡೆಗಳ ಒಂದು ಸ್ಟ್ರಕ್ಚರ್ ಅದು. ಆದ್ರೆ ಭಗವಂತ ಹೀಗಿದ್ದಾನಲ್ಲ, ಅವನೇ ನಮಗೆ ರಕ್ಷಕನೂ ಹೌದು, ಮನೆಯೂ ಹೌದು. ಅದಕ್ಕಾಗಿ ಅನಿಕೇತ ಶಿಕ್ಷಣ ಅಂದ್ರೆ ಭಗವಂತನಿಗೆ ನಾವು ಶರಣು ಹೋಗುವುದನ್ನು ಕಲಿಯುವ ಶಿಕ್ಷಣ ಅಂತ ಅರ್ಥ. ಅನಿಕೇತ ಶಿಕ್ಷಣವನ್ನು ಸಂಕ್ಷಿಪ್ತವಾಗಿ ಸಂಗ್ರಹಿಸುವುದಾದ್ರೆ, ಸರ್ವಧರ್ಮಗಳನ್ನು ಪರಿತ್ಯಜಿಸಿ ಅವನನ್ನೇ ಶರಣು ಅಂತ, ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನಿಗೆ ನೀನು ಶರಣು ಬಾ ಅಂತ ಕೃಷ್ಣ ಹೇಳಿದ್ದನ್ನ ಅನುಸಂಧಾನಕ್ಕೆ ತರೋದು ಅಂತ ಅರ್ಥ. ಹೀಗೆ ಭಗವದ್ಗೀತೆಯನ್ನು, ಭಾಗವತವನ್ನು ನಾವೆಲ್ಲವನ್ನು ಕೂಡ ಇಲ್ಲಿ ಜೊತೆಗೂಡಿಸ್ಕೊಂಡ್ರೆ ಅದು ಅರ್ಥ ಆಗ್ತದೆ. ಅನಿಕೇತ ಶಿಕ್ಷಣದ ಬಗ್ಗೆ ನಾವು ಇನ್ನೂ ಕೆಲವು ಸಂಗತಿಗಳನ್ನು ನೋಡುವುದಿದೆ, ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.